ಇಲ್ಲಿ ಚಾಮರಾಜನಗರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪೈಪೋಟಿ ಇರೋದ್ರಿಂದ ಜನ ಸಂವಿಧಾನದ ಪರ ಇರೋದ್ರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ ಇದ್ದಾರೆ. ಹಾಗೂ ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಮಸ್ಯೆಗಳಿದೆ. ಚಾಮರಾಜನಗರ ಇನ್ನೂ ಕೂಡ ಹಿಂದುಳಿದಿದೆ. ಧ್ರುವನಾರ್ ಸಾಹೇಬ್ರವರು ಸುಮಾರು ನಮ್ಮ ಚಾಮರಾಜನಗರದಲ್ಲಿ ಅನುಕೂಲಗಳನ್ನು ಮಾಡ್ತಾಯಿದ್ರು. ಅವರು ಕಾರಣಾಂತರವಾಗಿ ಹೋಗಿರೋದ್ರಿಂದ ನಮ್ಮ ಚಾಮರಾಜನಗರ ಇನ್ನೂ ಸುದ ನಮ್ಮ ಜಿಲ್ಲೆಗೆ ನೋವಾಗಿದೆ. ಅವರು ಕಾರಣಾಂತರವಾಗಿ ಅವ್ರ ನೆನಪುಗಳು ಇನ್ನೂ ಜನಕ್ಕೆ ಕಾಡ್ತಾ ಇದೆ. ಅವ್ರು ಇರಬೇಕಾಗಿತ್ತು. ಚಾಮರಾಜನಗರ ಇನ್ನೂ ಕೂಡ ಡೆವಲಪ್ ಆಗಬೇಕು. ನಮ್ಮ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಸುಮಾರು ಅನುಕೂಲಗಳನ್ನು ಮಾಡಿರ್ಬೋದು. ಅದನ್ನು ಜನ ಸುಮಾರು ಚಾಮರಾಜನಗರ ಜಿಲ್ಲೆಯಲ್ಲಿ ಕರೀಕರಣವನ್ನು ಕಾಂಗ್ರೆಸ್ನರಿಗೆ ಇಟ್ಟಿರೋದ್ರಿಂದ ನಮ್ಮ ಸಭೆಯಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ನಾನು ಹೇಳ್ಬೋದು. ಆದರೆ ಸಂವಿಧಾನದ ಪರ ಜನ ಯಾರು ಇರ್ತಾರೋ, ಬಡವರು, ಹಿಂದುಳಿದವರು, ಎಲ್ಲ ಅಲ್ಪಸಂಖ್ಯಾತರು ಯೋಚನೆ ಮಾಡಿ ಓಟನ್ನು BJP ಕಾಂಗ್ರೆಸ್ ಇರೋದ್ರಿಂದ ಓಟನ್ನು ದಯವಿಟ್ಟು ಯೋಚನೆ ಮಾಡಿ ಹಾಕಿ ನಮ್ಮ ಚಾಮರಾಜನಗರವನ್ನು ಡೆವಲಪ್ಮೆಂಟ್ ಆಗಬೇಕು. ಇನ್ನು ಹಿಂದುಳಿದ್ರಿಂದ ನಾನು ಕೇಳ್ಕೊತಾ ಇದ್ದೀನಿ. ಕಾಂಗ್ರೆಸ್ಗೆ ಯಾಕೆ ಸರ್? ಕಾಂಗ್ರೆಸ್ಗೆ ಯಾಕೆಂದರೆ ಇಲ್ಲಿ 8 ಕ್ಷೇತ್ರ ಬರ್ತದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ಅದರಲ್ಲಿ 7 ಇವತ್ತು ಕಾಂಗ್ರೆಸ್ MLA ಇದ್ದಾರೆ. ಜೊತೆಗೆ ಅಲ್ಪ ಅಂತರದಲ್ಲಿ ನರೇಂದ್ರ ಅವರು ಅನೂರಲ್ಲಿ ಸೋತಿದ್ದಾರೆ. ಹಂಗಾಗಿ ಮೊದಲಿಂದನೂ ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ಕಾಂಗ್ರೆಸ್ಗೆ ಅನುಕೂಲ ವಾತಾವರಣ ಖಂಡಿತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಕೊಂಬನ್ನಿ, ಒಬ್ಬ ತಾಯಿ ಒಬ್ಬ ಮಗುನ ಕಳ್ಕೊತಾಳೆ, ಮಗನ್ನ ಕಳ್ಕೊಂಡ್ರು ಕೂಡ ಇವತ್ತು ಅವಳು ಜೀವನ ಮಾಡಲಿಕ್ಕೆ 2,000 ರೂಪಾಯಿ ಸಿದ್ದರಾಮಯ್ಯವ್ರು ಕೊಡ್ತಕ್ಕಂಥ 2,000 ರೂಪಾಯಿನಿಂದ ನಾನಿವತ್ತು ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಮೊನ್ನೆ ಯುಗಾದಿ ಹಬ್ಬ ಆಯಿತು, ಯಾರೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ, ಒಂದು ಫ್ರಿಡ್ಜ್ನ ತೊಗೊಂಬಂದು ಗೃಹಲಕ್ಷ್ಮಿ ಹಣದಿಂದ ನಾನು ಇದನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಇವತ್ತು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ, 5 ಗ್ಯಾರಂಟಿಗಳು ಕೂಡ ಇವತ್ತು ಜನರಿಗೆ ಶ್ರೀರಕ್ಷೆ ಆಗಿದೆ. ಮೊದಲಿಂದನೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಈ ಹಿಂದೆ ಕೂಡ 2 ಬಾರಿ ಧ್ರುವನಾರಾಯಣ ಅವ್ರು ಗೆದ್ದಿದ್ರು. ಅವರು ನಂಬರ್ 1 ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಏನೋ ಸ್ವಲ್ಪ ವ್ಯತ್ಯಾಸದಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ಸೋತಿರ್ಬೋದು. ಬಟ್ ಈ ಸಾರಿ 7 ಕೂಡ ಇವತ್ತು ಕಾಂಗ್ರೆಸ್ನ MLAಗಳಿರೋದ್ರಿಂದ 100ಕ್ಕೆ 100 ಸುನಿಲ್ ಬೋಸ್ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.